ಇದನ್ನು ಸಹಕರಿಸೋದೇ ಇಲ್ಲ, ಬಹಳ ಸುಮ್ಮನೆ ನೋವು ಇದು ಅಂತ ಹೇಳಿಬಿಟ್ಟು ನಂಗೆ ಸಹಕರಿಸಲ್ಲ, ಹಾಗಾಗಿ ನಾವು ಸಂಭೋಗ ಕ್ರಿಯೆ ಮಾಡೋಕ್ಕೆ ಆಗ್ತಾಯಿಲ್ಲ. ಅವರು ಹೇಳ್ತಾರೆ ನನಗಿಲ್ಲ, ನನಗೆ ಅದನ್ನು ಭಯ ಆಗುತ್ತೆ, ನನಗೆ ಅದು ಪೇಯ್ನ್ ಆಗುತ್ತೆ, ಬ್ಲೀಡಿಂಗ್ ಆಗುತ್ತೆ. ಇದು ಒಂದು ತಪ್ಪು ತಿಳುವಳಿಕೆಯಿಂದ ಆಗಿರುವಂಥ ಇದು ಪ್ರಾಬ್ಲಮ್ಸು. ಅದೇನಾಗುತ್ತೆ ಅಂತ ಹೇಳಿದ್ರೆ, ನೀವು ಕೇಳ್ತಾ ಇದ್ರಿ ಒಂದು ಮಿಥ್ಯೆ, ಸಾಮಾನ್ಯವಾದ ಮಿಥ್ಯೆ, ಈ ವರ್ಜಿನಿಟಿ ಮಿತ್ ಅನ್ನೋದು. ಅದೇನಾಗುತ್ತೆ, ಒಂದು ಕನ್ಯೆಯಾಗಿದೆ ಅಂತ ಹೇಳಿದರೆ ಕನ್ಯಾಪುರಿ ಒಂದು ಮೊದಲ ಸಂಭೋಗದಲ್ಲಿ ರಕ್ತಸ್ರಾವ ಆಗಲೇಬೇಕು, ಅಥವಾ ನೀವು ಅದಕ್ಕೆ ನೋವಾಗಲೇಬೇಕು ಅಂದ್ರೇ ಅವಳು ಕನ್ಯೆ. ಇಲ್ಲದೇ ಇದ್ದರೆ ಅವಳು ಮೊದಲೇ ಲೈಂಗಿಕ ಸಂಪರ್ಕಕ್ಕೆ ಒಳಪಟ್ಟಿರ್ಬೋದು ಇದು ಅಂತ. ಇವತ್ತಿನ ಕೂಡ ಒಂದು ಎಜುಕೇಟೆಡ್ ಕ್ಲಾಸ್ ಕೂಡ ಎಷ್ಟೋ ಹಸ್ಬೆಂಡ್ಸು ಇಲ್ಲ, ನಾವು ಫಸ್ಟ್ ಇದು ಮಾಡಿದಾಗ ಅವ್ರಿಗೇನು ಬ್ಲೀಡಿಂಗ್ ಆಗಲಿಲ್ಲ, ಏನಿಲ್ಲ, ಅವಳಿಗೆ ಮೊದಲೇ ಬೇರೆ ಏನೋ ಸಂಪರ್ಕ ಇದೆಯೇನೋ ಚೆಕ್ ಮಾಡಿ ಡಾಕ್ಟ್ರೇ. ಅಮೇರಿಕಾಯಿಂದ ಬಂದ ಹುಡುಗರು ಈ ಥರ ಬಂದು ಕೇಳ್ತಾರೆ. ಸೊ ಅದೊಂದು ಬಹಳ ತಪ್ಪು ತಿಳುವಳಿಕೆ. ಯಾಕಂದರೆ ಈ ಕನ್ಯಾಪುರ ಅನ್ನೋದು ಒಂದು ಜಸ್ಟ್ ಒಂದು ಒಂದು ಅಂಶ ಅಷ್ಟೇ, ಅದನ್ನು ಯೋನಿ ಒಳಗೆ ಹೊರಗಿರೋ ಭಾಗದಲ್ಲಿ. ಅದು ಕೆಲವರಲ್ಲಿ ಬೆಳವಣಿಗೆ ಹಂತದಲ್ಲೇ ಕೆಲವು ಸಲ ಗಟ್ಟಿ ಯೋನಿಪುರ ಇರ್ಬೋದು, ಮತ್ತು ಸಡಿಲವಾಗಿರ್ಬೋದು, ಅದರಲ್ಲೂ ಎಲಾಸ್ಟಿಕ್ ಆಗಿರ್ಬೋದು, ಅದರೊಳಗಿರೋವಂಥ ಒಂದು ಜಾಗ ಅಥವಾ ಕಿಂಡಿ ಅದನ್ನು ಕಡಿಮೆ ಇರ್ಬೋದು, ದೊಡ್ಡದಿರ್ಬೋದು, ಅದೆಲ್ಲ ವ್ಯತ್ಯಾಸ ಆಗುತ್ತೆ ಒಬ್ಬರಿಂದೊಬ್ಬರಿಗೆ. ಹಾಗಾಗಿ ಪ್ರತಿಯೊಂದು ಸ್ತ್ರೀಯರಿಗೂ ಕೂಡ ಮೊದಲ ಸಂಭೋಗದಲ್ಲಿ ರಕ್ತಸ್ರಾವ ಆಗಲೇಬೇಕು ಅಥವಾ ಅದನ್ನು ನೋವು ಆಗಲೇಬೇಕು ಅಂತ ಖಂಡಿತ ಇಲ್ಲ.